ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲಾಡಿಯಂ ಪ್ಲಾಂಟ್ಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಜೊತೆಗೆ ಇವತ್ತಿನ ಆರ್ಡರು ಕೂಡ ಕೆಲಾಡಿಯಂ ಪ್ಲಾಂಟಿಂದೇ ಇತ್ತು. 11 ಕಲರ್ನ ಅವ್ರು ಸೆಲೆಕ್ಟ್ ಮಾಡಿ ಕೊಡಗಿಗೆ ಕಳಿಸ್ಬೇಕು ಅಂತ ಹೇಳಿದರು. ಹಾಗಾಗಿನೇ ಇವತ್ತು ನಾವು ಕೊರಿಯರ್ ಮಾಡೋಕ್ಕೋಸ್ಕರ ಈ ಪ್ಲಾಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈ ಥರ ಪಾಟ್ ಸಮೇತ ಕೊಟ್ಟು ಕಳ್ಸೋಕ್ಕಾಗೋದಿಲ್ಲ. ಎಲ್ಲದನ್ನು ಕೂಡ ರಿಮೂವ್ ಮಾಡ್ಕೊಂಡು ಗೆಡ್ಡೆ ಮತ್ತು ಗಿಡನ ತುಂಬ ಸೇಫಾಗಿಯೇ ಕಳಿಸ್ಬೇಕು ಅಂತ ಈಗ ಪ್ಯಾಕಿಂಗ್ನ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಕೋಕೋಪಿಟ್ಟು ಮಣ್ಣು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಬೇರಲ್ಲಿ ಹಿಡಿದ್ರೂ ಕೂಡ ಕೊರಿಯರ್ ಚಾರ್ಜು ಕೂಡ ಶಿಪ್ಪಿಂಗ್ ಚಾರ್ಜು ಗೊತ್ತಿದೆಯಲ್ಲ, ಇವಾಗ ತುಂಬಾ ಜಾಸ್ತಿ ಇರೋದ್ರಿಂದ ತುಂಬ ಜಾಸ್ತಿ ಆಗುತ್ತೆ ಅಮೌಂಟ್ ಅಂತೇಳಿ ಅವರಿಗೆ ಪ್ಲ್ಯಾಂಟ್ಸಿಗೂ ಬೈ ಮಾಡಿ ಶಿಪ್ಪಿಂಗ್ ಚಾರ್ಜನ್ನು ಕೂಡ ಬೈ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ನಾನೀಗ ಆಲ್ಮೋಸ್ಟ್ ರಿಮೂವ್ ಮಾಡಿದ್ದೀನಿ. ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಂಡಿಲ್ಲ. ರೂಟಲ್ಲಿರುವಂಥ ಮಣ್ಣು ಕೋಕೋಪಿಟ್ಟನ್ನು ತೆಗೆದು ಸ್ವಲ್ಪ ಮಟ್ಟಿಗೆ ಮಾತ್ರ ಬಿಟ್ಟಿರುವಂಥದ್ದು ರೂಟಲ್ಲಿ ಸ್ವಲ್ಪ ಮಟ್ಟಿಗೆ ಬಿಟ್ಟಿನೇ ಪ್ಯಾಕಿಂಗ್ನ ಮಾಡ್ತಾ ಇದ್ದೀವಿ. ಒಂದು ಬಾಕ್ಸಲ್ಲಿ, ಅದನ್ನು ಸ್ಮಾಲ್ ಸೈಜ್ ಬಾಕ್ಸಲ್ಲಿ 11 ಗಿಡಗಳನ್ನು ನಾವೀಗ ಪ್ಯಾಕಿಂಗ್ನ ಮಾಡ್ಕೊಳ್ತೀವಿ. ಪರ್ಲೈಟು ಕೋಕೋಪಿಟ್ಟು ಮಿಕ್ಸ್ ಇರುವಂಥದ್ದನ್ನು ಮತ್ತೆ ನಾನು ರೂಟಿಗೆ ಇಡ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತು ನಾವು ಈವ್ನಿಂಗು ಕೊರಿಯರ್ನ ಮಾಡಿದ್ವಿ ಅಂತಂದರೆ 1 ಡೇ ಅಷ್ಟೇ ಬಾಕ್ಸಲ್ಲಿ ಪ್ಲ್ಯಾಂಟ್ಸ್ ಇರಬೇಕು. ನೆಕ್ಸ್ಟ್ ಮಾರ್ನಿಂಗು ಅವರಿಗೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾವಾಗಲೂ ಕೂಡ ಮಾರ್ನಿಂಗ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ 2 ಡೇಸು ಬಾಕ್ಸಲ್ಲಿ ಇದ್ದಂಗೆ ಆಗಿಬಿಡುತ್ತೆ. ಹಾಗಾಗಿನೇ ನಾವು ಯಾವಾಗಲೂ ಈವ್ನಿಂಗ್ ಮಾಡ್ತೀವಿ ಮತ್ತು ಅವರಿಗೆ ಮಾರ್ನಿಂಗು ಸಿಗೋ ರೀತಿ ಆಗುತ್ತೆ. ಇದೀಗ ಕೊಡಗಿಗೆ ಮಾಡುವಂತಹ ಪ್ಲ್ಯಾಂಟ್ಸ್ಗಳು 11 ಕಲರು ಕೂಡ ಬೇರೆ ಬೇರೆ ಕಲರ್ನೇ ಅವರು ತೊಗೊಂಡಿದ್ರು. ಅದರಲ್ಲೂ ತುಂಬ ಫ್ರೆಶ್ ಆಗಿ ಬರಲಿ ಅಂತ ಅವ್ರದ್ದು ಇತ್ತು. ಆದ್ರೂ ನಮಗೆ ಆಲ್ಮೋಸ್ಟು ಎಷ್ಟು ಕೊರಿಯರ್ ಮಾಡಿದ್ದೀವಿ, ಯಾವುದೇ ಕಂಪ್ಲೇಂಟ್ಸು ನಮಗೆ ಒಣಗಿದೆ ಗಿಡ ಡ್ಯಾಮೇಜ್ ಇದೆ ಅಂತ ಯಾವುದೂ ಕೂಡ ಕಂಪ್ಲೇಂಟ್ಸ್ ಬಂದಿಲ್ಲ. ಯಾಕೆ ಅಂದರೆ ಅಷ್ಟು ನೀಟಾಗೇ ಪ್ಯಾಕಿಂಗ್ನ ಮಾಡ್ತೀವಿ. ಕೆಳಗೂ ಕೂಡ 1 ಲೇಯರ್ ನೋಡ್ಬೋದು, ನಾನು ಟಿಶ್ಯೂನ ಹಾಕಿ ಸ್ವಲ್ಪ ಮಟ್ಟಿಗೆ ನೆಂದಿರುವಂಥ ಟಿಶ್ಯೂನ ಹಾಕಿನೇ ಈಗ ರೂಟ್ ಇರುವಂತಹ ಕೆಲಾಡಿಯಂ ಪ್ಲ್ಯಾಂಟನ್ನು ಇಡ್ತಿರೋದು. ಒಂದು ದಿನ ಬಾಕ್ಸಲ್ಲಿ ಇದ್ರೂ ಕೂಡ ಫ್ರೆಶ್ ಆಗಿಯೇ ಅವರಿಗೆ ಸಿಗುತ್ತೆ. ಲೀಫು ಕೂಡ ಡ್ಯಾಮೇಜ್ ಆಗಿರೋದಿಲ್ಲ. ನಾನೀಗ ಒಂದು ಪ್ಲ್ಯಾಂಟ್ಸ್ ಡೈರೆಕ್ಷನ್ ಯಾವ ರೀತಿ ಇದೆ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಇನ್ನೊಂದು ಪ್ಲ್ಯಾಂಟನ್ನು ಇಡ್ತೀವಿ. ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳನ್ನು ಮಧ್ಯದಲ್ಲಿ ಅದನ್ನು ಸೇರಿಸ್ಬಿಡ್ತೀವಿ. ಈಗ ಆಲ್ಮೋಸ್ಟ್ ಪೌಚಲ್ಲಿ ಇದೆ ಅಂತ ಅಂದ್ಬಿಟ್ರೆ ಪೌಚ್ ಸಮೇತನೇ ನಾನು ಇಡ್ತಾ ಇದ್ದೀನಿ. ಪೌಚನ್ನು ರಿಮೂವ್ ಮಾಡ್ತಾ ಇಲ್ಲ. ಮತ್ತು ಅವರು ಹಾಕ್ಕೊಡ್ಬೇಕಾದ್ರೆ ಪೌಚನ್ನು ರಿಮೂವ್ ಮಾಡಿ ಹಾಕ್ಕೊಡ್ಬೋದು ಅವರು. ಕೆಲಾಡಿಯಂ ಪ್ಲ್ಯಾಂಟಲ್ಲಿ ತುಂಬ ಕಲರ್ ಕಾಂಬಿನೇಷನ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಆಲ್ಮೋಸ್ಟ್ ಒಂದಷ್ಟು ಕಲರ್ಸು ಸೋಲ್ಡ್ ಔಟ್ ಕೂಡ ಆಗಿದೆ. ಮತ್ತು ರೀಸ್ಟಾಕ್ ಮಾಡ್ತೀವಿ ಇನ್ನೊಂದು ವೀಕ್ ಅಷ್ಟೇ. ರೀಸ್ಟಾಕ್ ಆದಮೇಲೆ ಮತ್ತೆ ನಾನೊಂದು ವೀಡಿಯೋನ ಮಾಡಿ ನಾನು ಕಲರ್ ಕಾಂಬಿನೇಷನ್ನ ತೋರಿಸ್ತಾ ಹೋಗ್ತೀನಿ. ಆಲ್ಮೋಸ್ಟು ಈ ಕೆಲಾಡಿಯಂ ಪ್ಲ್ಯಾಂಟು ಸೀಸನ್ ವೈಸ್ ಪ್ಲ್ಯಾಂಟೇ, ಆದ್ರೂ ಕಲರ್ಫುಲ್ಲಾಗಿ ಕಾಣುತ್ತೆ. ಇದರಲ್ಲಿ ಹೂಗಳು ಬರೋದಿಲ್ಲ ಅನ್ನೋದು ಬಿಟ್ಟರೆ ಎಲೆಗಳನ್ನೇ ಹೂಗಳಿಗಿಂತನೂ ಜಾಸ್ತಿ ಅಟ್ರಾಕ್ಷನ್ ಮಾಡುತ್ತೆ. ಬೇರೆ ಯಾವುದನ್ನಾದ್ರೂ ಪರ್ಚೇಸ್ ಮಾಡಬೇಕಾದ್ರೆ ಏನು ಕೂಡ ಡೌಟ್ ಬರೋಲ್ಲ. ಆದರೆ ಗಿಡಗಳನ್ನು ಆನ್ಲೈನಲ್ಲಿ ತರಿಸ್ಕೊಬೇಕಾದ್ರೆ ಏನಾಗುತ್ತೆ ಅಂದರೆ ತುಂಬ ಡೌಟ್ಗಳಿರುತ್ತೆ. ನಮ್ಮ ಅಮೌಂಟಿಗೆ ವರ್ತಿರುವಂತಹ ಗಿಡಗಳಿರುತ್ತಾ, ಜೊತೆಗೆ ಏನಂದರೆ ಗಿಡಗಳು ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ಕನ್ಫ್ಯೂಷನ್ ಇರುತ್ತೆ ಅಲ್ವಾ. ಆದಷ್ಟು ನೀವು ಅಷ್ಟು ಕನ್ಫ್ಯೂಷನ್ ಇತ್ತು ಅಂದರೆ ನೀವು ಒಂದು ಸೆಲೆಕ್ಟೆಡ್ ಒಂದು 5-6 ಪ್ಲ್ಯಾಂಟ್ಸ್ಗಳನ್ನು ತರಿಸ್ಕೊಂಡು ನೋಡಿ ಎಷ್ಟು ಹೆಲ್ದಿ ಮತ್ತು ಯಾವ ರೀತಿ ಫ್ರೆಶ್ ಆಗಿರುವಂಥ ಪ್ಲ್ಯಾಂಟ್ಸ್ಗಳು ನಿಮ್ಮ ಕೈಗೆ ಸಿಗುತ್ತೆ ಅಂತ. ಆಮೇಲೆ ನೀವು ಎಕ್ಸ್ಟ್ರಾ ಪ್ಲ್ಯಾಂಟ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಶಿಪ್ಪಿಂಗ್ ಮಾಡಬೇಕಾದ್ರೆ ನಾವು ಯಾವಾಗಲೂ ಮಂಡೇ ಮತ್ತು ಟ್ಯೂಸ್ಡೇನೇ ಮಾಡಿಬಿಡ್ತೀವಿ. ಯಾಕೆ ಅಂದರೆ ಫ್ರೈಡೇ ಒಂದು ನಾನು ಕೊರಿಯರ್ ಮಾಡಿದಾಗ ಏನಾಯಿತು ಅಂದರೆ ಸ್ಯಾಟರ್ಡೇ ಅವರಿಗೆ ಸಿಗಬೇಕಿತ್ತು. ನಾನು ಕೊರಿಯರ್ ಆಫೀಸಲ್ಲೂ ಕೂಡ ಕೇಳೇ ನಾನು ಕೊರಿಯರ್ನ ಮಾಡಿದೆ. ಯಾಕೆಂದರೆ 1 ಡೇ ಅಷ್ಟೇ ಬಾಕ್ಸಲ್ಲಿ ಇರಬೇಕು ಅನ್ನೋದು ನಮ್ಮ ಮೈಂಡ್ ಸೆಟ್ ಇರುತ್ತೆ ಅಲ್ವಾ. ಹಾಗಾಗಿನೇ ಅವರು ಥರ್ಸ್ಡೇ ಮಾಡಿದೆ ಸ್ಯಾಟರ್ಡೇ ಸಿಗುತ್ತೆ ಅಂತ ಹೇಳಿದ್ರು. ಆದರೆ ಸಿಗಲಿಲ್ಲ. ನೆಕ್ಸ್ಟ್ ಮತ್ತೆ ಮಂಡೇ ಸಿಕ್ತು ಅವರಿಗೆ. 2 ಡೇಸು 3 ಡೇಸು ಬಾಕ್ಸಲ್ಲೇ ಇರೋಗಾಯಿತು ಪ್ಲ್ಯಾಂಟ್ಸು. ಅವ್ರಿಗಿಂತ ನಮಗೂ ಕೂಡ ಕಾಳಜಿ ಇರುತ್ತೆ ಪ್ಲ್ಯಾಂಟ್ಸ್ ಬಗ್ಗೆ. ಅವರು ಕೊಟ್ಟಿರುವಂತಹ ಅಮೌಂಟಿಗೆ ವರ್ತಿರುವಂಥ ಗಿಡ ಕೊಡಬೇಕು ಮತ್ತು ಸೇಫಾಗಿರುವಂತಹ ಗಿಡನ ಕೊಡಬೇಕು. ಇನ್ ಟೈಮಿಂಗ್ ನಾವು ಅವರಿಗೆ ಸಿಗುವಂತೆ ಮಾಡಬೇಕು ಅಂತ. ಆದರೆ ಕಾಲ್ ಮೇಲೆ ಕಾಲ್ ಮಾಡ್ತಾನೇ ಇರ್ತೀರಾ. ಯಾಕೆಂದರೆ ನಮಗೂ ಗೊತ್ತಾಗುತ್ತೆ ಅದು ಯಾಕೆ ಮಾಡ್ತಿರ್ತೀರಾ ಅಂತ. ನಮಗೂ ಇಲ್ಲಿ ನರ್ಸರಿ ಕಸ್ಟಮರ್ಸು ಕೂಡ ಇರ್ತಾರೆ, ಅವರು ಅಟೆಂಡ್ ಮಾಡ್ತಾ ನಿಮ್ಮ ಕಾಲು ನಿಮ್ಮ ಮೆಸೇಜನ್ನು ಕೂಡ ನಾವು ಅಟೆಂಡ್ ಮಾಡ್ತೀವಿ. ಯಾವುದನ್ನು ಕೂಡ ನಾವು ಇಗ್ನೋರ್ ಮಾಡೋದಿಲ್ಲ. ಸ್ವಲ್ಪ ಮಟ್ಟಿಗೆ ವೆಯ್ಟ್ ಮಾಡಿ. ಆದರೆ 2-3 ಕಸ್ಟಮರಿಗೆ ಅವತ್ತು ಲೇಟ್ ಆದ್ರೂ ಕೂಡ 2-3 ಡೇಸ್ ಆದರೆ ಫ್ರೆಶ್ ಆಗಿರುವಂಥ ಗಿಡನೇ ಬಂದಿದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಇಬ್ಬರೂ ಕೂಡ. ತುಂಬಾ ಖುಷಿ ಆಯಿತು. ನನಗೂ ಕೂಡ ಇಲ್ಲಿ ಅನ್ನಿಸ್ತಾ ಇರುತ್ತೆ 1-2 ದಿನ ಲೇಟ್ ಆಯ್ತಲ್ಲ ಗಿಡ ಯಾವ ರೀತಿ ಆಗಿರುತ್ತೆ ಬಾಕ್ಸಲ್ಲಿ ಅಂತ. ಆದರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅಂದರು. ಹಾಗಾಗಿಯೇ ನಾವು ಮಂಡೇ ಟ್ಯೂಸ್ಡೇನೇ ಸೆಲೆಕ್ಟೆಡ್ ಅಂತಲೇ ಹೇಳ್ಬೋದು. ಆ ದಿನಗಳನ್ನೇ ನಾವು ಕೊರಿಯರ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಆದಷ್ಟು ವೀಕಲ್ಲಿ ಯಾವ್ದ್ಯಾವುದು ಕೊರಿಯರ್ ಆರ್ಡ್ರ್ಗಳು ಬರುತ್ತೆ ಅದನ್ನು ವೀಕಲ್ಲಿ 2 ಡೇಸ್ ಮಾತ್ರ ಕೊರಿಯರ್ನ ಮಾಡೋದು. ಯಾಕೆ ಅಂದರೆ ವೀಕ್ ಎಂಡಲ್ಲಿ ಮಾಡಿಬಿಟ್ರೆ ಏನಾಗುತ್ತೆ, ನಿಮಗೆ 2 ಡೇಸು 3 ಡೇಸು ಲೇಟ್ ಆಗಿಬಿಡುತ್ತೆ, ಗಿಡಗಳು ಬಾಕ್ಸಲ್ಲೇ ಇದ್ಬಿಡುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ಪೇಷನ್ಸಿಂದ ಪ್ಲ್ಯಾಂಟ್ಸ್ಗಳು ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ
ಅಪ್ಡೇಟು ಕೂಡ ನಾವು ಕೊಡ್ತಾ ಇರ್ತೀವಿ. ಆದಷ್ಟು ಎಲ್ಲ ಕಾಲನ್ನು ಕೂಡ ಪಿಕ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಈಗ ನೋಡ್ಬೋದು ನಾನೆಲ್ಲ ಕೆಲಾಡಿಯಂ ಪ್ಲ್ಯಾಂಟು 11 ಕಲರ್ಸನ್ನು ಕೂಡ ಇದರೊಳಗಡೆ ಹಾಕಿರುವಂಥದ್ದು. ಮತ್ತು 1 ಲೇಯರ್ ಅಲ್ಲ 3 ಲೇಯರ್ ಟಿಶ್ಯೂನ ಹಾಕಿ ಅದನ್ನು ಕೂಡ ನೀರನ್ನು ಕೂಡ ಜಸ್ಟ್ ಸ್ವಲ್ಪ ಮಟ್ಟಿಗೆ ಸ್ಪ್ರೇ ಮಾಡಿನೇ ಬಾಕ್ಸ್ ಮಾಡ್ತೀವಿ. ತುಂಬ ಫ್ರೆಶ್ಶಾಗಿ ಮತ್ತು ಹೆಲ್ದಿಯಾಗಿ ಪ್ಲ್ಯಾಂಟ್ಸ್ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಅವರಿಗೆ ರೀಚ್ ಆದಮೇಲೆ ಯಾವ ರೀತಿ ಪ್ಲ್ಯಾಂಟ್ಸ್ ಅವರಿಗೆ ಸಿಕ್ತು ಅಂತೇಳ್ಬಿಟ್ಟು ಅವರ ರಿವ್ಯೂಸನ್ನು ತೊಗೊಂಡು ಅವರು ಅನ್ಪ್ಯಾಕಿಂಗ್ ಮಾಡುವಂಥ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಇದಿಷ್ಟು ಇವತ್ತಿನ ಕೆಲಾಡಿಯಂ ಪ್ಲ್ಯಾಂಟನ್ನ ನಾವೀಗ ಶಿಪ್ಪಿಂಗ್ನ ಮಾಡ್ತಿರುವಂತಹದ್ದು. ತುಂಬಾ ಖುಷಿಯಾಗುತ್ತೆ, ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಮ್ಮ ನರ್ಸರಿಯ ಇಂಟೆನ್ಷನ್ ಏನಂದರೆ ನರ್ಸರಿಯಲ್ಲಿ ಪ್ಲ್ಯಾಂಟ್ಸ್ಗಳನ್ನು ನಾವು ಸೇಲ್ ಮಾಡೋದ್ರ ಜೊತೆಗೆ ಒಂದು ಗುಡ್ ಫೀಲು ನಿಮ್ಮ ಹತ್ರ ಉಳಿಬೇಕು ಅನ್ನೋದಷ್ಟೇ. ಏನಂದರೆ ಹೆಲ್ದಿ ಪ್ಲ್ಯಾಂಟ್ಸನ್ನು ಕೊಡಬೇಕು, ಇನ್ಫಾರ್ಮೇಷನ್ನ ಕೊಡಬೇಕು. ಅದ್ರ ಜೊತೆಗೆ ಏನಂದರೆ ಆದಷ್ಟು ಗಿಡಗಳನ್ನು ಬೆಳೆಸಬೇಕು, ಪರಿಸರ ಉಳಿಸ್ಬೇಕು ಅನ್ನುವಂಥ ಇಂಟೆನ್ಷನ್ನು. ನಿಮಗೆ ಯಾವ್ಯಾವ ರೀತಿ ಗಿಡಗಳು ಬೇಕು ಎಲ್ಲ ರೀತಿಯ ಗಿಡಗಳು ಕೂಡ ನಮ್ಮ ನರ್ಸರಿಯಲ್ಲಿ ಅವೈಲೇಬಲ್ ಇದೆ. ಆನ್ಲೈನಲ್ಲಿ ತೊಗೊಂಡಿರೋರಾಗಿರ್ಬೋದು, ನರ್ಸರಿಗೆ ಬಂದು ಪ್ಲ್ಯಾಂಟ್ಸ್ಗಳನ್ನ ತೊಗೊಂಡಿರೋರಾಗಿರ್ಬೋದು, ಪ್ಲ್ಯಾಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿರುತ್ತೆ. ಜೊತೆಗೆ ಏನಂದರೆ ನರ್ಸರಿಯಿಂದ ಮನೆಗೆ ತೊಗೊಂಡೋದ್ಮೇಲೆ ಪ್ಲ್ಯಾಂಟ್ಸ್ಗಳು ಡಲ್ ಆಯಿತು, ರಿಪೋರ್ಟಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು, ಈ ಪ್ಲ್ಯಾಂಟ್ಸ್ಗೆ ಯಾವ ರೀತಿ ಸ್ಪ್ರೇ ಮಾಡ್ಬೋದು, ಯಾವ ರೀತಿ ಫರ್ಟಿಲೈಸರ್ ಕೊಡುವುದು ಅಂತೇಳ್ಬಿಟ್ಟು ತುಂಬ ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿಯೇ ನಾವು ಮೆಸೇಜ್ ಆಗಿರ್ಬೋದು, ಕಾಲು ಕೂಡ ಮಾಡಿ ತುಂಬಾ ಇನ್ಫಾರ್ಮೇಷನ್ ಕೇಳ್ತಾ ಇರ್ತೀರಾ. ಆನ್ಲೈನಲ್ಲಿ ತೊಗೊಂಡಿರೋರಾಗಿರ್ಬೋದು, ನರ್ಸರಿ ಬಂದು ತೊಗೊಂಡಿರೋರಾಗಿರ್ಬೋದು, ಪ್ಲ್ಯಾಂಟ್ಸನ್ನು ನೀವು ಪ್ಲ್ಯಾಂಟ್ಸಿನ ಬಗ್ಗೆ ಇನ್ಫಾರ್ಮೇಷನ್ನ ಕೇಳುವಂಥ ಅವಕಾಶ ಕೂಡ ನಮ್ಮ ನರ್ಸರಿ ಕಡೆಯಿಂದ ನಿಮಗೆ ಸಿಗುತ್ತೆ. ಯಾವುದೇ ರೀತಿಯ ಪ್ಲ್ಯಾಂಟ್ಸ್ ಆಗಿರ್ಬೋದು ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀವಿ. ನರ್ಸರಿ ನಿಯರು ಒಂದು 10 ಕಿಲೋಮೀಟರ್ಸ್ ಇತ್ತು ಅಂದರೆ ಹೋಮ್ ಡೆಲಿವರಿನೂ ಕೂಡ ಕೊಡ್ತಾ ಇದ್ದೀವಿ. ಹಾಗಂತೇಳಿ ನೀವು 1-2 ಗಿಡನ ತೊಗೊಂಡು ಫ್ರೀ ಶಿಪ್ಪಿಂಗ್ ಮಾಡಿ ಅಂತ ಹೇಳಿದ್ರೆ ಆಗೋದಿಲ್ಲ. ಮಿನಿಮಮ್ಮು 1000 ನೀವು ಬೈ ಮಾಡಿದ್ರಿ ಅಂದರೆ ನಿಯರ್ 10 ಕಿಲೋಮೀಟರ್ಸು ಹೋಮ್ ಡೆಲಿವರಿನ ಕೊಡ್ತಿರೋ ಅಂತಹದ್ದು. 1000 ಮೇಲೆ ನೀವು ಎಷ್ಟಾದ್ರು ತೊಗೊಂಡ್ರೂ ಕೂಡ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಇಲ್ಲ ಅಂದರೆ 1000ಇಂದ ಒಳಗಡೆ ನೀವು ತೊಗೊಂಡ್ರೆ ಶಿಪ್ಪಿಂಗ್ ಚಾರ್ಜನ್ನ ಸೇರಿಸಿನೇ ಕೊಡಬೇಕಾಗತ್ತೆ. ಮಿನಿಮಮ್ ಒಂದು 10ಇಂದ 15 ಕಿಲೋಮೀಟರ್ವರೆಗೂ ಕೂಡ ಹೋಮ್ ಡೆಲಿವರಿ ಕೊಡ್ತಾ ಇದ್ದೀವಿ ಈಗ ಆಲ್ರೆಡಿ. ಆದಷ್ಟು ನೀವು ಯಾವ ಕ್ವಾಂಟಿಟಿಲಿ ತೊಗೊಳ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶಿಪ್ಪಿಂಗ್ ಚಾರ್ಜ್ ಅಂತ ಹೇಳ್ತೀನಿ. ಫ್ರೀ ಶಿಪ್ಪಿಂಗ್ ಬೇಕಂದರೆ 1000 ಮೇಲೆ ನೀವು ಬೈ ಮಾಡಬೇಕು. ಇಲ್ಲ 1000 ಒಳಗಡೆ ಬೈ ಮಾಡ್ತೀನಿ ಅಂದರೆ ನೀವು ಶಿಪ್ಪಿಂಗ್ ಚಾರ್ಜ್ ಅಷ್ಟೇ ಎಕ್ಸ್ಟ್ರಾ ಆಗುತ್ತೆ. ಆಫ್ಲೈನ್ ಮಾತ್ರ ಅಲ್ಲ, ಆನ್ಲೈನಲ್ಲಿ ತೊಗೊಳ್ಳೋರಿಗೂ ಕೂಡ ಶಿಪ್ಪಿಂಗ್ ಚಾರ್ಜು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರೋದ್ರಿಂದ ಶಿಪ್ಪಿಂಗ್ ಚಾರ್ಜಲ್ಲಿ ನಾವು ಒಂದಿಷ್ಟು % ಅಂತೇಳ್ಬಿಟ್ಟು ಅವರಿಗೆ ಡಿಸ್ಕೌಂಟ್ನು ಕೂಡ ಕೊಡ್ತಾ ಇದ್ದೀನಿ. ಆನ್ಲೈನು ಆಫ್ಲೈನು ಎರಡರಲ್ಲೂ ಕೂಡ ಡಿಸ್ಕೌಂಟ್ ಇದೆ. ಈಗ ಕ್ಲಿಯರಾಗಿ ನಾನು ಹೇಳಿದ್ದೀನಿ, ಆನ್ಲೈನಲ್ಲಿ ತೊಗೊಂಡ್ರೆ ಯಾವ ರೀತಿ ಇರುತ್ತೆ ಅಂದರೆ ಅವರು ಕೂಡ 1000 ಮೇಲೆ ಪ್ಲ್ಯಾಂಟ್ಸನ್ನು ತೊಗೊಂಡ್ರು ಇಲ್ಲ ಪಾಟನ್ನು ತೊಗೊಂಡ್ರು ಅಂದರೆ ಪ್ಲ್ಯಾಂಟ್ಸು ಪಾಟಲ್ಲಿ ನಾವು ಡಿಸ್ಕೌಂಟ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ನಾವು ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಿರೋದ್ರಿಂದ ಶಿಪ್ಪಿಂಗ್ ಚಾರ್ಜಲ್ಲಿ ನಾವು ಇಷ್ಟು % ಅಂತೇಳಿ ಅವರಿಗೆ ಕಡಿಮೆ ಮಾಡ್ತಿರೋವಂಥದ್ದು. ಆಫ್ಲೈನಲ್ಲಿ ಏನಂದರೆ ಹೇಳಿದೆ ನಾನು 10ಇಂದ 15 ಕಿಲೋಮೀಟರ್ಸ್ ಇರಬೇಕು. 1000 ಮೇಲೆ ಬೈ ಮಾಡಿದರೆ ಮಾತ್ರ ಫ್ರೀ ಶಿಪ್ಪಿಂಗು. 1000 ಒಳಗಡೆ ಬೈ ಮಾಡಿದ್ರೆ ಶಿಪ್ಪಿಂಗ್ ಚಾರ್ಜನ್ನು ಮಾತ್ರ ಕೊಡಬೇಕಾಗತ್ತೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದ ಆನ್ಲೈನ್ ಶಿಪ್ಪಿಂಗ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.